ನಡೀತಾ ಇದೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಿಂತ ಅಧಿಕಾರ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಆರೋಪ ಇದೆ. ಅದು ಇವತ್ತು ಹೊಸದಾಗಿ ಆಗಿಲ್ಲ, ಅದು ನಡೀತಾನೇ ಇದೆ. ಅದಾಗವರೆಗೂ ನಡೀತಾನೆ ಇರುತ್ತೆ. ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ, ಅಧಿವೇಶನ ಸಂದರ್ಭದಲ್ಲಿ ಇಂಥ ಚರ್ಚೆ ಯಾಕೆ ಅಂತ, ಯಾಕಂದ್ರೆ ಅಷ್ಟೊಂದು ಗಂಭೀರವಾಗಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇದೇ ಗಲಾಟೆಗಳು ಜಾಸ್ತಿ ಆಗುತ್ತೆ. ಅದು ರಾಜ್ಯ ವಿಧಾನಸಭೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ಈ ಚರ್ಚೆ ಆಗಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡಿದೆ. ಅವ್ರು ಇನ್ನು ಮುಂದೆ ಅಧಿವೇಶನದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀನಿ. ನಾನು ಇದೇ ಹೇಳ್ತೀನಲ್ಲ, ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕಾರದ ಹಂಚಿಕೆ ವಿಷಯ ಬಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಚರ್ಚೆಯಾಗಿ ಅದೊಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಒಂದು ಆದರ್ಶವಾಗಿ ರಾಜ್ಯದ ಸರ್ವ ಪಕ್ಷವೂ ಕೂಡ ಸೇರಿ ಸರ್ವರು 224-25 ಜನ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಒಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಆ ಕಾರಣಕ್ಕೆ ಹೋಗಿಲ್ಲ ಅಂತಲ್ಲ, ನಾನು ಮುಂದಿನ ವಾರ ಹೋಗ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಭಾಳಷ್ಟು ವೈಯಕ್ತಿಕವಾಗಿ ಕ್ಷೇತ್ರ ಸಮಸ್ಯೆಗಳಿದ್ದರಿಂದ ನಾನು ಬರೆದುಕೊಟ್ಟು ಉಳಿದಿದ್ದೀನಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಿಂತ ಅಧಿಕಾರ ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಆರೋಪ ಇದೆ. ಅದು ಇವತ್ತು ಹೊಸದಾಗಿ ಆಗಿಲ್ಲ, ಅದು ನಡೀತಾನೇ ಇದೆ. ಅದಾಗವರೆಗೂ ನಡೀತಾನೆ ಇರುತ್ತೆ. ಅದು ನಮ್ಮ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲ, ಅಧಿವೇಶನ ಸಂದರ್ಭದಲ್ಲಿ ಇಂಥ ಚರ್ಚೆ ಯಾಕೆ ಅಂತ, ಯಾಕಂದ್ರೆ ಅಷ್ಟೊಂದು ಗಂಭೀರವಾಗಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇದೇ ಗಲಾಟೆಗಳು ಜಾಸ್ತಿ ಆಗುತ್ತೆ. ಅದು ರಾಜ್ಯ ವಿಧಾನಸಭೆ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ಈ ಚರ್ಚೆ ಆಗಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡಿದೆ. ಅವ್ರು ಇನ್ನು ಮುಂದೆ ಅಧಿವೇಶನದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀನಿ. ನಾನು ಇದೇ ಹೇಳ್ತೀನಲ್ಲ, ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕಾರದ ಹಂಚಿಕೆ ವಿಷಯ ಬಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಚರ್ಚೆಯಾಗಿ ಅದೊಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಒಂದು ಆದರ್ಶವಾಗಿ ರಾಜ್ಯದ ಸರ್ವ ಪಕ್ಷವೂ ಕೂಡ ಸೇರಿ ಸರ್ವರು 224-25 ಜನ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಒಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಆ ಕಾರಣಕ್ಕೆ ಹೋಗಿಲ್ಲ ಅಂತಲ್ಲ, ನಾನು ಮುಂದಿನ ವಾರ ಹೋಗ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಭಾಳಷ್ಟು ವೈಯಕ್ತಿಕವಾಗಿ ಕ್ಷೇತ್ರ ಸಮಸ್ಯೆಗಳಿದ್ದರಿಂದ ನಾನು ಬರೆದುಕೊಟ್ಟು ಉಳಿದಿದ್ದೀನಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ.